ಆಂಟಿ ಎಲೆಕ್ಟ್ರಿಕ್ ಗಾಡಿ ಕೊಡ್ತಾರೆ, ಗಾಡಿ ಸ್ಟಾರ್ಟ್ ಮಾಡಕ್ ಬರ್ತಾ ಇಲ್ಲ ನಮ್ಗೆ. ವರ್ಕೇ ಆಯ್ತಿಲ್ಲ. ಹೌದಾ? ನನಗ್ ಬೇಕಾಗಿತ್ತು, ನಾನು ಕರ್ಕೊಂಡ್ ಬಂದು ಇಟ್ಕೊಂಡಿದೀನಿ ಅಷ್ಟೇ. ಹೌದಾ? ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು? ನನ್ ಮಕ್ಕಳನ್ನ ಕೋರ್ಟ್ ಮುಖಾಂತರನೇ ಇದ್ ಮಾಡೋಣ. ಚಿನ್ನು ರಾತ್ರಿ ಎಲ್ಲ ಕನ್ಸ್ ಬರ್ತದ. ಲೀಲಾ ಗಡಿ 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 ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನು ಅಂದ್ರೆ, ನಮ್ಮ ಅಜ್ಜ ಅವರು ಗೌಡ್ರಾಗಿರೋದ್ರ ಕಾರಣದಿಂದ ಮಿಲ್ಟ್ರಿ ಬೋಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಹಲೋ ಅಕ್ಕ, ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೇಲಿ? ನೀನು ಏನಂತ ಕರೆದೆ ಹೇಳಿ. ಯಾವತ್ತು ಓಡ್ತಿಲ್ಲ ನಂಗೆ ಗಾಡಿ ಕೊಟ್ಬಿಟ್ಟಿದ್ದೀವಿ ನಾವು. ನಮಗೆ ಇಲ್ಲಿ ಹಿಂದೆ ಕೂತ್ಕೊಳಕ್ ಆಯ್ತಲ್ಲ, ಬಿಡ್ತಾ ಇಲ್ಲ. ಎಲ್ಲಪ್ಪ ಅಂದ್ರೆ ಇಲ್ಲಿ ಪಾರ್ಕ್ ರೋಡಿಂದ ಮುಂದೆ ಬತ್ತಾ ಇಲ್ಲೊಂದು ಚಿಕ್ಕದ ಮಿಲ್ಟ್ರಿ ಹೋಟ್ಲ್ ಐತೆ. ನಮ್ಮ ಅಜ್ಜಿಗೆ ತುಂಬಾ ನಿಧಾನ ತಗೊಂಡು ಅಲ್ಲಿ ಗಾಡಿ ಓಡ್ಸಕ್ ಆಯ್ತಾ ಗಾಡಿ ಮೈನಸ್ ಕೊಡು ಹಿಡ್ಕೊಂಬತ್ತೀನಿ. ಯಾಕಲ್ಲ ಯಾಕ ತಳ ಇಲ್ದ ಇಲ್ದ್ಬಿಟ್ಟ ಕಡೋ ಬಿಡ ಬರ್ತೀನಿ ಬಾ ಕಡೆ ಕೊಡು. ಯಾಕೋ ಬಾರೋ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟಲ್ಲ ಮೇಲೆ ಒಬ್ಬ ಗಂಡ್ಸೆ ಅಲ್ಲ ನೀನು, ಗೊತ್ತಾಯ್ತಾ? ನೀನ್ ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ಇನ್ನು ಓಡ್ಸಕ್ ಬರಲ್ಲ ಇವನ್ಗೆ. ಯಾರು ನಿನ್ಗ ಬಿಟ್ಬಿಡೋಣ? ಇಟ್ಕೊಳ. ಹಲೋ ಅಯ್ಯೋ ತಡೀರಿ, ನಾವು ಊಟ ಮಾಡ್ತೀನಿ ಇವಾಗ ಬನ್ನಿ, ಫ್ರೀ ಆಗಿದ್ದೀನಿ. ಏನು ಮಾಡ್ಬೇಕು ನಾನು? ಬೋರ್ಡ್ರ್ ಗಾಡಿ ತಗೊಂಡು ಗಾಡಿ ಯಾವತ್ತೋ ಒಂದಿನ ಓಡಿಸ್ತವನೆ. ಹಾಂ, ಇದು ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು. ನಾನು ನೋಡ್ದಂಗೆ ಫಸ್ಟ್ ಟೈಮ್ ಓಡ್ತಾ ಇರೋದು. ಇವ್ರು ನೋಡ್ತಾ ಇದ್ರೆ ನಮ್ಗೆ ಬೈಕ್ ಬಂದಿತ್ತು, ನಮ್ಮ ಕುತ್ಕೊಳ್ಳೋಕ್ಕೆ ಎದ್ರುಬಿಟ್ಟು ಇನ್ನೂ ಹಿಡಿದ್ಬಿಟ್ಟು ಅಣ್ಣ ಓಡ್ತಾರೆ. ಇವಾಗ ಎತ್ತಿ ಸೈಡ್ ಕೈ ಗಾಡಿ ಕೊಡ್ತಿದ್ದೀವಿ ಗಾಡಿ. ಗೈಸ್ ಈಗ ಊಟಕ್ಕೆ ಬಂದಿದ್ದೀವಿ. ಏನ್ ಮತ್ತೆ ಇಲ್ಲಿ ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಾರ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಸ್ಪೆಷಲ್ ಏನು? ಮಟನ್ ಊಟ ಇಲ್ಲ, ಮಟನ್ ಊಟ ತಿನ್ನಕ್ ಬರೋದು ನನಗೆ. ಮಟನ್ ಊಟ ತಿನ್ನಕ್ ಬರೋದು. ಹೆಂಗಿರುತ್ತೆ ಟೇಸ್ಟ್ ಎಲ್ಲ? ಬೆಂಕಿ ಇರುತ್ತೆ. ಹಾಂ, ಟೇಸ್ಟ್ ಮಾತ್ರ ಬೆಂಕಿ ಇರುತ್ತೆ. ಇವತ್ತು ಫುಡ್ ರಿವ್ಯೂ ಮಾಡ್ಬಿಡೋಣ. ರಿವ್ಯೂ ಮಾಡೋಣ, ನಮಗೆ ಚೆನ್ನಾಗಿ ಹೇಳ್ತೀವಿ. ಯಾರಾದ್ರೂ ಬಂದಿಲ್ಲ ತಿನ್ಕೊಂಡೋಗಿ. ಸುಂಕದಕಟ್ಟೆ ಪೈಪ್ಲೈನ್ ರೋಡು. ನಾಲ್ಕು ಜನ ಒಟ್ಟು ಕುತ್ಕೊಳ್ಳೋದು ಮುಗೀತು. ಕೈ ಹಾಕೋ, ಬೇಡ ಪರವಾಗಿಲ್ಲ, ಹಾಕೋ, ನಕ್ರ ಮಾಡ್ಬೇಡ. ಹೇಳಿ ವಿಜಯ್. ನನಗೆ ಇವನೇ ಗಾಡಿ ಓಡಿಸಿದ್ದು. ಇವನೇ ಗಾಡಿ ಓಡಿಸಿದ್ದು. ಆ ಗಾಡಿ ಓಡಿಸಿರೋದಕ್ಕೇನಂತೀರಾ? ಗಟ್ಟಿಯಾಳು ಬುಲೆಟ್ಟು. ಬೆಂಕಣ್ಣ ಇವನು ಯಾವತ್ತು ಗಾಡಿ ಓಡಿಸೋದು ನಾನು ಬರಲ್ಲ. ಹೌದಾ? ಏನು ಹೇಳ್ತಾ ಇದ್ದೀರಾ? ಸ್ಪೆಷಲು ಆಕಾಶನ್ ಬರ್ತಾರೆ ಸ್ಪೆಷಲು. ಮತ್ತೇನೋ ಬೇಕು ನಿನಗೆ? ಮಟನ್ ಊಟ ತಿಂದೆ ಇವರು. ಹಾಂ, ಮುದ್ದೆ ಮಟನ್. ಸರಿ. ನೀವೇನು ತಿಂತೀರ? ನನಗೆ ಮುದ್ದೆ ಬೇಡ, ರೈಸ್ ಕೊಟ್ಬಿಡಿ. ಒಳಗಡೆ ಎಷ್ಟು ಬೇಗ ಬಂದಾಗ ಫೋನ್ ಮಾಡ್ಕೊಳ್ಳೋ. ಊಟಕ್ಕೆ ಬಂದಾಗ ನಿಮ್ಮದೇ ಊಟ ಮಾಡ್ತೀವಿ. ಮ್ಯಾನೇಜರ್ ಅಂದ್ರೆ ನಾವು ಬರೀ ಗೊಳ್ಳು. ಹಾಂ,
hours later. ಎಲ್ಲಿ ಬಿದ್ದಿದ್ರು ಬಿದ್ದಿಲ್ಲ ಅಲ್ವೇನೋ ಯಪ್ಪ ಇವನು ನೋಡಕ್ ಮಾತ್ರ ಹಿಂಗ ಅವನೇ ಊಟ ಮಾಡಲ್ಲ ಇವನು ಟೆನ್ಷನ್ ಜಾಸ್ತಿ ಕಣ ಅವನಿಗೆ. ಯಾಕೆ ಹುಡುಗಿ ಜಾಸ್ತಿ ಅವನಿಗೆ. ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ ಒಬ್ಬರಿಗೆ 2:30 ಆಗುತ್ತೆ ನಾನು ತಿನ್ಬಿಟ್ಟದ ಟೈಮ್ ಎಷ್ಟಾಯ್ತು ಈರುಳ್ಳಿ ಸೇರಿಸ್ಕೊಂಡು ಹಾಕೋ ಈಗ ರೈಸ್ಗೆ ಸಾಂಬಾರ್ ಹೆಂಗಿದೆ ಅಂತ ನಮ್ಮ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಹೇಳ್ತಾನೆ ಹೇಳಿ ವಿಜಯ್ ಏನಾದರೂ ಹೇಳಿ ಆಂಟಿ ಈರುಳ್ಳಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ರೈಸ್ಗ ಇದು ಆಕ್ಚುಲಿ ಬೆಂಕಿನ ಆಂಟಿ ಅವ್ನಿಗೆ ರೈಸ್ ಬೇಡ ತಗೊಂಡು ಏನು ಬೇಡ ಅವ್ನು ತಿನ್ನಲ್ಲ ಅಂತ ರೈಸ್ ತಿನ್ನಲ್ಲ ಬೆಂಕಿ ರೈಸಿ ಮಾತ್ರ ಹಾಂ ಮನೆಯಿಂದ ತಿಂತಾನಿಲ್ಲ. ತಿನ್ಬೇಕು ಅಂದ್ರೆ 3 ಗಂಟೆ ಆಗುತ್ತೆ 4 ಗಂಟೆ ಆಗುತ್ತೆ. ಗಟ್ಟಿಯಾಳು ಬುಲೆಟ್ ನೀವು 2 hours ಬೇಕು ಊಟ ಮಾಡೋದು. ಬತ್ತಾಯಿಲ್ಲ ಅಂದರೆ ಬಡಿಸ್ಬೇಕು ಬತ್ತಾಯಿಲ್ಲ ಅಂದರೆ ಬಿಟ್ಬಿಡ್ತೀಯಾ ಏನಂತ ಆಕಾಶ್ ಐಸ್ ಇದೆಲ್ಲ ತಿನ್ಬಿಟ್ಟು ಆಮೇಲೆ ತಿರ್ಗಾ ಫೈನಲ್ ನನಗೂ 2000 years later. ಫೈನಲಿ ನನಗೆ ಊಟ ಎಲ್ಲ ಆಯಿತು. ಈಗ ರಸಮ್ ಕುಡಿಬೇಕು. ಮಚ್ಚ ಆಯಿತು ರಸಮ್ ಮಕ್ಕಳು ಬೇಗ ಹಬ್ಬಿಸಿ ಅಣ್ಣ ಬಂದು ಇನ್ನೂ ಊಟ ಮಾಡ್ತಾಯಿದ್ದಾರೆ. ಏನಾರು ಹೇಳಿ ಆಕಾಶ್. ಅದು ರಸಮ್ಗೂ ಲಿಂಬೆ ಅನ್ಕೋಬೇಕು. ರಸಮ್ ಬಿಸಿ A few moments later. ನನಗಂತೂ ತುಟಿಯಲ್ಲೆಲ್ಲ ಫುಲ್ ಉರಿತಾ ಇದ್ದೆ പക്ഷെ ನಿನಗೆ ಗುರು ಅವಸರದ ಊಟ ಮಾಡಿಬಿಟ್ರೆ ಹಾಂ ಮಟ ತಿನ್ನೋಕ್ಕಲ್ಲ. ಸೇಮ್ ಇಲ್ಲಿ ಅಥೆಂಟಿಕ್ ಆಗದೆ ಅಂದರೆ ಬೀಗ್ರೂಟ ಗೌಡ್ರ ಮನೆ ಹೆಂಗೆ ಬೀಗ್ರೂಟ ಮಾಡ್ತಾರೆ ನೋಡು ಹಾಂ ಸೇಮ್ ಎಲ್ಲ ಸಿಗುತ್ತೆ. ಬಟ್ ಪೇಷನ್ಸ್ ಇರಬೇಕು. ಮಿನಿಮಮ್ 1 hour ಬೇಕು ಊಟ ಮಾಡೋಕ್ಕೆ. ಏನು ಊಟ ಮಾಡಬೇಕು ಅಂದರೆ ಹಾಂ 1 hour ಬೇಕು. ಆಕಾಶ್ ಊಟ ಹೇಗಿತ್ತು? ಹಾಂ ಊಟ ಹೇಗಿತ್ತು? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ ನಮ್ಮ ತಾಯಿ ಸತ್ತು ಹೋಗುವೆ. ಚೆನ್ನಾಗಿತ್ತು ಊಟ. ಹೌದಾ ಎಲ್ಲ ಚೆನ್ನಾಗಿತ್ತು. ಫ್ಯಾನ್ ಇರಲಿಲ್ಲ, ಸೆಕೆ ಬೇರೆ. ನೀವು ಬೇರೆ ಸ್ಪೀಡ್ ಮಾಡ್ತಿದ್ದೀರಾ. ವೀಕ್ಲಿ ಒಂದು 2 ಟೈಮ್ ಆದರೂ ಬರ್ತೀವಿ. ಬರ್ತೀವಿ 2 ಟೈಮ್ ಪಕ್ಕ ಮೆಚ್ಚಲ್ದಂಗೆ ಬರ್ತೀವಿ. ತೊಳಿ ಯಾರನ್ನ ಗಾಡಿ ಓಡ್ತೀವಿ ನಾನು ಗಾಡಿ ಕೊಟ್ಟವನೇ ಕಂಪ್ನಿಗೆ ಹೋಯ್ತು ಇಲ್ಲೋ ಗೊತ್ತಿಲ್ಲ. ಇವನ್ಗೆ ನಾನು ಅವತ್ತು ಹೊಡೆದಿರೋ ಪಿನ್ ಇನ್ನೂ ಹಂಗೆ ಐತೆ. ನನ್ನ ಮಗ ಪಿನ್ ತೆಗಿದಂಗೆ ಬಟ್ಟೆ ಹೋಗ್ತಾನೆ. ಏನು ಬಟ್ಟೆ ಹೋಗ್ತಾನೆ ಇವನು? ಬಿಡ ಓಡಿಸ್ತಾನೆ ಸುಮ್ಮನಿರಲ್ಲೇ. ಓಡಿಸ್ತಾನೆ
ಏನ ಏನು ಪಿನ್ನು ತೆಗಿತೀನಿ ನಡಿ. ಇದು ಹೊಡೆದಿರೋದು ಅಲ್ಲೇ ಒಂದು 15 ದಿನ ಆಯ್ತು ಆಕಾಶ. ಏನು ಬಟ್ಟೆ ವೇಸ್ಟ್ ಮಾಡ್ತೀವಿ? ಏನು ವಾಷಿಂಗ್ ಮಷೀನ್ ಅಣ್ಣ ಇದು ಬ್ರೇಕ್ ಒಂದು ಸೆಕೆಂಡ್ ಗೇರ್ ನಡೆಯೋ ಕಂಟ್ರೋಲ್ ಆಗುತ್ತೆ. ಬ್ರೇಕ್ ಇಲ್ಲ ಬಟ್ ಏನಂದ್ರೆ ಮಾಮ ಜಾಗ ಚಿಕ್ಕ ತಾನೆ, ಜಾಗ ಚಿಕ್ಕದು ಖಾಲಿ ಖಾಲಿ ಇರೋದು. ಹಲೋ ಪಿಡಪ್ ಆಗ್ತಾನೆ ಸರಿನಾ? ಅಲ್ಲೇ ಸರಿ ಅವ್ನು ಎಲ್ಲಿ ತಿಂತಾನೋ ಅದೇ ಸರಿ, ಎಲ್ಲಿ ಕುಡಿತಾನೋ ಅದೇ ಸರಿ. ನಾವು ತಿಂದಿರೋದ್ರಲ್ಲಿ ಮನೆಯಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಕಂಪೇರ್ ಅದರ್ ಇಲ್ಲಿ ಓಕೆ. ಬೇರೆ ಕಡೆ ತಿಂದಿದ್ದೀವಿ ಒಂದೇ ಗಾಡಿ ಓಡಿಸ್ತಾ ಗೊತ್ತಲ್ಲ, ಒಂದೇ ಗಾಡಿ ಓಡಿಸ್ತಾರೆ ಅಂದರೆ ಕಾಲು ಮೇಲೆ ಎಡ್ತಾ ಇಲ್ಲ. ಅಲ್ಲಿ ದೊಡ್ಡ ಗುಂಡಿ ಜೇಸಿ ಹೊಡೆದ್ರೆ ಗುಂಡಿ ಅಲ್ಲಿ ಹೋಗ್ತಾವೆ. ಗೈಸ್ ಇಲ್ಲಾಗಿಂದು ಏನಪ್ಪ ಇವತ್ತು ಹೋಗಿದ್ದು ಊಟ ಅಂದರೆ ನಿನ್ನೆ ಆಕಾಶನ್ ಬರ್ತಡೇ ಇತ್ತು. ನಿನ್ನೆ ಟ್ರೀಟ್ ಕೊಡೋಕೆ ಆಗಿರಲಿಲ್ಲ ಅವನು. ಸೊ ಇವತ್ತು ಟ್ರೀಟ್ ಇರಲಿಲ್ಲ. ಅವ್ರು ಬಿಜಿ ಇದ್ದರು, ನಾನು ಬಿಜಿ ಇರಲಿಲ್ಲ. ನಾವು ಬಿಜಿ ಇರಲಿಲ್ಲ, ನಮಗೆ ಒಳ್ಳೆ ಟೈಮ್ ಆಗಿತ್ತು. ಇವನು ಬೇಕು ಅಂತಲೇ ನನ್ನ ಮಗ 11 ಗಂಟೆಗೆ ಕೆಲಸಕ್ಕೆ ಬಂದಿದ್ದ. 11 ಗಂಟೆಗೆ ಕೆಲಸಕ್ಕೆ ಬಂದಿದ್ದ. ಹಾಗಾಗಿ ಇವತ್ತು ಕೊಡ್ತವನೆ ಟ್ರೀಟು. ಬರೀ ಇಷ್ಟರಲ್ಲೇ ಏನಿಲ್ಲ, ಇನ್ನೂ ಎಂಜಾಯ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಬೆಲ್ ಬಟನ್ ಒತ್ತಿ. ಇನ್ನೂ ಏನನ್ನ ಅಪ್ಡೇಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಥರ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಪಾಠ ಕಲ್ತಿದ್ದಾರೆ ನಮ್ಮಣ್ಣ. ಜಸ್ಟ್ ಮಿಸ್ಸು. ಹೇಳ ಸಬ್ಸ್ಕ್ರೈಬ್ ಮಾಡಕ್ಕಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ಸರಿ ನಾವು ನಮ್ಮ ಕಂಪ್ನಿಗೆ ಬಂದ್ಬಿಟ್ಟು ಸರಿ ಬೈ ಬೈ. ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು